ಬಹಳ ದೊಡ್ಡ ಡೆವಲಪ್ಮೆಂಟ್ ಮಂಡ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ. ಸುಮಲತಾ ಅವರ ನಿವಾಸದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿದ್ದಾರೆ. ಸುಮಲತಾ ಅವರ ಜೆಪಿ ನಿವಾಸಕ್ಕೆ ಖುದ್ದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯನ್ನ ಕೊಟ್ಟಿದ್ದಾರೆ. ಮುನಿಸು ಮರೆತು ಸುಮಲತಾರನ್ನ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ. ಸಹಕಾರವನ್ನ ಮಂಡ್ಯದಲ್ಲಿ ನೀಡಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರ ಜೊತೆ ಮಹತ್ವದ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಜೆಪಿ ನಗರದಲ್ಲಿರುವಂತಹ ಸುಮಲತಾ ಅವರ ನಿವಾಸಕ್ಕೆ ಖುದ್ದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಮಂಡ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಬಹಳ ದೊಡ್ಡ ಬೆಳವಣಿಗೆ. ಯಾಕಂದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಇದೇ ಸುಮಲತಾ ಅವರ ವಿರುದ್ಧ ಸಮರವನ್ನ ಸಾರಿತ್ತು ಜೆಡಿಎಸ್ ಪಾಳ್ಯ. ಆವತ್ತು ಮೈತ್ರಿ ಸರ್ಕಾರ ಇತ್ತು. ಎಲ್ಲರೂ ಒಟ್ಟಾಗಿ ಸುಮಲತಾ ಅವರ ವಿರುದ್ಧ ಸಮರವನ್ನ ಸಾರಿದ್ರು. ಆ ಸಮರದಲ್ಲಿ ಸ್ವಾಭಿಮಾನದ ಕಹಳೆಯನ್ನ ಮೊಳಗಿಸಿ ಗೆದ್ದು ಬೀಗಿದ್ದವರು ಮಂಡ್ಯ ಸಂಸದೆ ಸುಮಲತಾ. ಇವತ್ತು ಅದೇ ಮಂಡ್ಯ ಅಖಾಡದಿಂದ ಬಿಜೆಪಿಯ ಬೆಂಬಲವನ್ನ ಪಡೆದು ಮೈತ್ರಿ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿದಿರೋದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಹೀಗಾಗಿ ಸುಮಲತಾ ಅವರ ನೆರವು ಬಹಳ ಮುಖ್ಯ ಅನ್ನೋದನ್ನ ಅರಿತಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ನೇರವಾಗಿ ಸುಮಲತಾ ಅವರ ನಿವಾಸಕ್ಕೆ ಬಂದಿದ್ದಾರೆ. ಅವರ ಸಹಕಾರವನ್ನ ಕೋರೋಕೆ ಅಂತ ಹೇಳಿ ಬಂದಿದ್ದಾರೆ. ಬಂದಂತಹ ಕುಮಾರಸ್ವಾಮಿ ಅವರನ್ನ ಕೈ ಮುಗಿದು ಸುಮಲತಾ ಅವರು ಸ್ವಾಗತಿಸಿದ್ದನ್ನ ಕೂಡ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಬಟ್ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ, ಇದು ಸಾಕಷ್ಟು ಕುತೂಹಲ ಕಾರಣ ಆಗ್ತಾ ಇರೋದು. ಯಾಕಂದ್ರೆ ನಿನ್ನೆ ನಡೆದಂತಹ ಸಭೆಯ ದೃಶ್ಯಗಳನ್ನ ಕೂಡ ನೀವು ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ನೂರಾರು ಸಂಖ್ಯೆಯಲ್ಲಿ ಮಂಡ್ಯದ ವಿವಿಧ ಭಾಗಗಳಿಂದ ಸುಮಲತಾ ಅವರ ಅಭಿಮಾನಿಗಳು, ಅಂಬರೀಶ್ ಅವರ ಅಭಿಮಾನಿಗಳು ಆಗಮಿಸಿದ್ರು. ಅವರೆಲ್ಲರೂ ಕೂಡ ಮಾಡಿದಂಥ ಒತ್ತಾಯ ಒಂದೇ, ನೀವು ಯಾವುದೇ ಕಾರಣಕ್ಕೂ ಎದೆಗುಂದಬಾರ್ದು, ನೀವು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಸರಿಬಾರ್ದು, ಚುನಾವಣಾ ಅಖಾಡದಲ್ಲಿ ನೀವಿರಬೇಕು, ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳಿ, ಮಂಡ್ಯಕ್ಕೆ ನೀವು ಬೇಕು, ನಿಮ್ಮ ಜೊತೆ ನಾವಿರ್ತೀವಿ ಅನ್ನುವಂಥ ಒಂದು ಅಭಿಪ್ರಾಯವನ್ನ ನಿನ್ನೆ ಬಂದಿದ್ದಂಥ ಮಂಡ್ಯದ ಜನ, ಮಂಡ್ಯದ ಅಭಿಮಾನಿಗಳು ವ್ಯಕ್ತಪಡಿಸಿದ್ರು. ಸುಮಲತಾ ಅವರು ಕೂಡ ಅದೇ ಮಾತನ್ನು ಹೇಳಿತ್ತು, ಮಂಡ್ಯ ಬಿಟ್ಟು ನಾನೆಲ್ಲೂ ಕೂಡ ಹೋಗೋದಿಲ್ಲ, ಮಂಡ್ಯದ ಋಣ ನನ್ನ ಮೇಲೆ ಅಷ್ಟಿದೆ, ಮಂಡ್ಯದ ಜೊತೆ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಇದೆ, ಯಾವುದೇ ಕಾರಣಕ್ಕೂ ಮಂಡ್ಯದಿಂದ ದೂರ ಹೋಗುವಂತಹ ಪ್ರಶ್ನೆಯೇ ಇಲ್ಲ, ಆದ್ರೂ ನನಗೆ 2-3 ದಿನಗಳ ಸಮಯಾವಕಾಶ ಕೊಡಿ, ನಾನು ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ರು. ಹೀಗಾಗಿ ಅವರ ನಿರ್ಧಾರಕ್ಕೆ ಮೊದಲೇ ಕುಮಾರಸ್ವಾಮಿಯವರ ಭೇಟಿ ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಮಾಡುತ್ತೆ, ಯಾವ ರೀತಿಯಾದಂತಹ ತೀರ್ಮಾನಕ್ಕೆ ಸುಮಲತಾ ಅವರು ಬರ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.